ನಮ್ಮ ತೋಟದ ಜೇನು ಪೆಟ್ಟಿಗೆಯಿಂದ ಎರಡನೇ ಸಲ ಜೇನುತುಪ್ಪ ತೆಗೆಯುವ ಆ ಒಂದು ಖುಷಿ ಇದೆ ಅಲ್ವಾ, ಅದು ನಿಜಕ್ಕೂ ಸ್ಪೆಷಲ್. ನಮಸ್ಕಾರ, ನಾನು ಶ್ರೇಯಾ, ಪ್ರೊಫೆಷನಲ್ ಆಗಿ ಸಾಫ್ಟ್ವೇರ್ ಇಂಜಿನಿಯರ್. ಇವತ್ತು ನಮ್ಮ ತೋಟದ ಜೇನು ಪೆಟ್ಟಿಗೆಯಿಂದ ಎರಡನೇ ಸಲ ಜೇನುತುಪ್ಪ ತೆಗೆಯೋ ದಿನ. ತುಂಬ ಎಕ್ಸೈಟ್ಮೆಂಟ್ನಿಂದ ನಾನು, ನಮ್ಮ ಯಜಮಾನರು ಮತ್ತು ಅವರ ಫ್ರೆಂಡ್ ಸೇರಿ ಜೇನುತುಪ್ಪ ಎಕ್ಸ್ಟ್ರಾಕ್ಟ್ ಮಾಡೋಕೆ ಅಂತ ಹೋದ್ವಿ. ನಮಗೆ ಈ ಜೇನು ನೊಣಗಳ ಮೇಲೆ ಒಂದು ರೀತಿಯ ಇಮೋಷ್ನಲ್ ಅಟ್ಯಾಚ್ಮೆಂಟ್ ಇದೆ. ಅವು ಕೂಡ ಫ್ಯಾಮಿಲಿ ಮೆಂಬರ್ಸ್ ಇದ್ದ ಹಾಗೆ. ಬೀ ಕೀಪಿಂಗ್ ಬಗ್ಗೆ ನಮಗೆ ಗೊತ್ತಿರೋ ಫ್ರೆಂಡ್ ಹತ್ರ ನಾವು ಈಗ ಇದನ್ನು ಕಲಿತಾ ಇದ್ದೇವೆ. ಈ ಹೊಸ ಸ್ಕಿಲ್ ಕಲಿಯೋಕೆ ಅಂತಲೇ ನಾವು 5 ಪೆಟ್ಟಿಗೆಯನ್ನು ತಂದಿದ್ವಿ. ತುಂಬ ಕುತೂಹಲದಿಂದ ನಾನು ಬಾಕ್ಸ್ ಓಪನ್ ಮಾಡಿದೆ. ಒಳಗಡೆ ಆ ಜೇನು ನೊಣಗಳನ್ನು ಎಷ್ಟು ಸುಂದರ ಗೂಡು ಕಟ್ಟಿವೆ, ಜೇನುತುಪ್ಪ ತುಂಬಿಸಿವೆ ಅಂತ ನೋಡಿದಾಗ ತುಂಬಾ ಖುಷಿ ಆಯಿತು. ನಮಗೊಂದು ಅಭ್ಯಾಸ ಇದೆ, ಯಾವಾಗಲೂ ಬಾಕ್ಸ್ ಓಪನ್ ಮಾಡುವಾಗ ಮೊದಲು ಹರೇ ಕೃಷ್ಣ ಅಂತ ಹೇಳ್ತೇವೆ. ನಾನು ಅವುಗಳ ಹತ್ತಿರ ಮಾತಾಡಿದೆ. ನೀವು ತುಂಬ ಒಳ್ಳೆ ಕೆಲಸ ಮಾಡಿದ್ದೀರಿ, ನಾವು ನಿಮ್ಮ ಹತ್ರ ತುಂಬ ಜೆಂಟಲ್ ಆಗಿರ್ತೇವೆ, ನೀವು ಸಹ ನಮಗೆ ಕಚ್ಚಬೇಡಿ ಅಂತ ಹೇಳಿ ಜೇನು ಫ್ರೇಮ್ಗಳನ್ನು ತೆಗೆಯೋಕೆ ಶುರು ಮಾಡಿದೆ. ಜೇನುನೊಣಗಳನ್ನು ಯಾವಾಗಲೂ ತುಂಬ ಸಾಫ್ಟಾಗಿ ಹ್ಯಾಂಡಲ್ ಮಾಡಬೇಕು. ಯಾಕೆಂದರೆ ಎಕ್ಸ್ಟ್ರಾಕ್ಟ್ ಮಾಡಲಿಕ್ಕೆ ಸಹ ಸ್ವಲ್ಪ ಟೈಮ್ ತಗೊಳ್ತದೆ. ಅವು ಕೂಡ ತುಂಬ ಬ್ಯುಸಿ ಇರ್ತವೆ ಮತ್ತು ಬಾಕ್ಸ್ ತುಂಬ ಜೇನು ಸಹ ತುಂಬಿರ್ತದೆ. ನಿಜ ಹೇಳಬೇಕಂದ್ರೆ ಈ ಜೇನುನೊಣಗಳೇ ನಮಗೆ ತಾಳ್ಮೆ ಮತ್ತು ಶಿಸ್ತನ್ನು ಕಲಿಸೋದು. ಮುಂದಿನ ವಿಡಿಯೋದಲ್ಲಿ ಹೇಳ್ತೇನೆ ನಾವು ಹೇಗೆ ಜೇನುತುಪ್ಪನ ಎಕ್ಸ್ಟ್ರಾಕ್ಟ್ ಮಾಡಿದ್ವಿ ಅಂತ. ಸ್ಟೇ ಟ್ಯೂನ್ಡ್.